ಕಂಪ್ಲಿ ಪಟ್ಟಣದ ವಿವಿಎಸ್ಎಸ್ ಟ್ರಸ್ಟಿನ ವಿನೂತನ ಮಹಿಳಾ ಡಿಗ್ರಿ ಹಾಗೂ ಮದರ್ ತೆರೆಸಾ ಪಿಯು ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರ ಬೀಳ್ಕೊಡುಗೆ ಸಮಾರಂಭ ಮಂಗಳವಾರ ಜರುಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಜೆಎನ್ ಗಣೇಶ್, ಆಧುನಿಕ ಯುಗದಲ್ಲಿ ಜೀವನ ಕಷ್ಟಕರವಾಗಿದೆ. ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿನಿಯರು ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಮುಂದಾಗಬೇಕು ಅಂತ ಹೇಳಿದರು. ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದ್ದು, ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿದರು. ಸಾಮಾಜಿಕ ಜಾಲತಾಣಗಳು ಆದ ಫೇಸ್ಬುಕ್, ವಾಟ್ಸ್ಆಪ್ಗಳನ್ನು ಬಿಟ್ಟು ಓದಿನ ಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ವೀರಾಪುರದ ಶಿವಲಿಂಗ ಮಠದ ಜಡೇಶ ತಾತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಗುರಿ ಹೊಂದಿದ ಕಲಿಕೆಯಿಂದಲೇ ಉತ್ತಮ ಭವಿಷ್ಯ ಸಾಧ್ಯ ಅಂತ ವಿದ್ಯಾರ್ಥಿನಿಯರಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ನಂತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಕ್ರೀಡಾ ಸಾಧನೆಗಳನ್ನು ಗೌರವಿಸುವ ಕಾರ್ಯಕ್ರಮ ಜರುಗಿದೆ. ವಿವಿಧ ಕ್ರೀಡಾ ಸ್ಪರ್ಧೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರನ್ನ ಸನ್ಮಾನ ಮಾಡಲಾಗಿದೆ. ಪದವಿ ಅಂತಿಮ ವರ್ಷದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿಯರಿಗೂ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಗಿದೆ. ಶೈಕ್ಷಣಿಕ ವರ್ಷದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಸಾಧಿಸಿರುವುದು ವಿಶೇಷವಾಗಿ ಗಮನ ಸೆಳೆಯಿತು. ಸಾವಿತ್ರಿಬಾಯಿ ಫುಲೆ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತೆ ಶಾಂತ ಗಡ್ಡದ್, ವಸತಿ ನಿಲಯ ಪಾಲಕಿ ಎಂಬಿ ಶುಭಾ ಸೋಮಶೇಖರ್, ವೈದ್ಯಕೀಯ ಕ್ಷೇತ್ರದ ಡಾಕ್ಟರ್ ಶ್ರದ್ಧಾ ಭರತ್, ಆರೋಗ್ಯ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೆ ಶೋಭಾ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಅಕ್ಕಿ ಗಿರಣಿ ಮಾಲೀಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಎಂ ಹೇಮಯ್ಯಸ್ವಾಮಿ, ಪುರಸಭೆಯ ಮಾಜಿ ಸದಸ್ಯ ಸಿಆರ್ ಹನುಮಂತ, ಪ್ರಾಚಾರ್ಯರು ಆದ ಮೊಹಮ್ಮದ್ ಶಫಿ ಬಸವರಾಜಸ್ವಾಮಿ, ಮುತ್ತನಪ್ಪ ಬಿಡನಾಳ, ಮಹಾಬಲೇಶ್ವರಪ್ಪ, ಪತ್ರಕರ್ತರು ಆದ ಬಡಿಗೇರ, ಜಿಲಾನ್ ಸಾಬ್, ಇಂದ್ರಜಿತ್ ಸಿಂಗ್ ಸೇರಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಇಲ್ಲದ ಜೇನು ಇವು ಮೂರು ಜಗದಲ್ಲಿ ಇದ್ದರು ಶೂನ್ಯ, ಸತ್ತರು ಶೂನ್ಯ, ಹರಹರ ಮದಾರ್ ತೇರಿಸು ವಿದ್ಯಾರ್ಥಿಗಳು ಪಡೆದ ಧನ್ಯ ಅಂತ ಹೇಳ್ತಾರೆ. ಎಷ್ಟು ಖುಷಿ ಆಯ್ತು ನನಗೆ. ಜೀವನ ಬಹಳಷ್ಟು ದೊಡ್ಡ ಹೋರಾಟ. ಯಾಕಂದ್ರೆ ನಿಮಗೆ ಗೊತ್ತಾಗಲ್ಲ, ಈಗ ಮುಂದೆ ಬಂದು ನಾನು ಕೂಡ ಬಹಳಷ್ಟು ಆಲೋಚನೆ ಮಾಡ್ತಾ ಇರ್ತೀನಿ. ಆ ಕಾಲೇಜ್ ದಿನಗಳು ನೆನೆಸಿದ ಮೇಲೆ ಯಾಕಂದ್ರೆ ದೊಡ್ಡನಾದ್ವಿ ಏನಂತ. ಯಾಕಂದ್ರೆ ಆ ಜವಾಬ್ದಾರಿ, ಟೆನ್ಷನ್ನು, ಪ್ರೆಷರು ಯಾವಾಗಲೂ ಕೂಡ ತಡ್ಕೊಂಬಕ್ಕಾಗಲ್ಲ. ಹಾಗಾಗಿ ಮುಂದೆ ನಿಮಗೆ ಬಹಳಷ್ಟು ದೊಡ್ಡ ಭವಿಷ್ಯ ಇದೆ, ಬಹಳ ದೊಡ್ಡ ಭವಿಷ್ಯ ಇದೆ. ಮುಂದೆ ಬರೋ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನ ತಾವೆಲ್ಲ ಎದುರಿಸಬೇಕಾದಂಥ ದಿನಗಳು ಬಹಳ ಹತ್ತಿರದಲ್ಲಿದ್ದಾವೆ. ಹಾಗಾಗಿ ಓದೋ ಟೈಮ್ನಲ್ಲಿ ಪ್ರಾಮಾಣಿಕವಾಗಿ ಎಷ್ಟೇ ಕಷ್ಟ ಆದರೂ ಚಿಂತಿಲ್ಲ, ಪ್ರಾಮಾಣಿಕವಾಗಿ ಓದಿ ನೀವು ನಿಮ್ಮ ಕಾಲದಲ್ಲಿ ನೀವು ನಿಂತರೆ ಅವತ್ತು ಜೀವನ ಬಹಳಷ್ಟು ಖುಷಿ ಮತ್ತು ಸಂತೋಷವಾಗಿರ್ತೈತಿ. ಯಾವತ್ತೂ ಕೂಡ ನೀವು ಓದಲಾರ್ದಂಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಜೀವನ ಅದನ್ನಷ್ಟು ನರಕ. ನಿಮ್ಮ ಇಡೀ ಲೈಫ್ನಲ್ಲಿ ನನ್ನ ಜೀವನ ಬೇರೆ ಅನ್ನಿಸ್ತೈತಿ. ಹಾಗಾಗಿ ಸಾಕಷ್ಟು ಜನ ನನಗೆ ಮಕ್ಕಳ ಪ್ರತಿ ಕಾರ್ಯಕ್ರಮದಲ್ಲಿ ವಿದ್ಯಾಭ್ಯಾಸ ಕೊಡ್ರಿ ಅಂತ ನಾನು ಭಾಳಷ್ಟು ಅನೇಕ ಫಂಕ್ಷನ್ಗಳಲ್ಲಿ ನಾನು ಹೋದ್ಮೇಲೆ, ಅನೇಕ ಸಾಮೂಹಿಕ ಮದುವೆ ಮತ್ತು ಮದುವೆಗಳು ಆದ್ಮೇಲೆ ಹೋದ್ಮೇಲೆ ನಮ್ಮ ಮಕ್ಕಳಿಗೆ ಇನ್ನು 14 ವರ್ಷ 15 ವರ್ಷ ಆಗಿರಲ್ಲ, ತಂದೆ ತಾಯಿಗಳು ಕೆಟ್ಟ ನಿರ್ಧಾರ ಮಾಡಿ ಮದುವೆ ಮಾಡಿಕೊಡಿಸಂತ ಕೆಲಸ ಮಾಡ್ತಾರೆ. ಕೊಟ್ಮೇಲೆ ಆ ನಮ್ಮ ಮಗು 14-15 ವರ್ಷ 16 ವರ್ಷ ಇರ್ತೈತಿ. ಮದುವೆ ಆದ್ಮೇಲೆ ಅಲ್ಲಿ ಹೋಗಿ ಸಂಸಾರ ಮಾಡ್ಬೇಕಂದ್ರೆ ತಿಳುವಳಿಕೆನೇ ಇರಲ್ಲ. ಅಲ್ಲಿ ಹೋಗಿ ಆ ಸಂಸಾರನ ನೀಗಿಸ್ಬೇಕು, ಆ ಕುಟುಂಬನ ಸಾಕ್ಬೇಕಂದ್ರೆ ಇನ್ನು ಅವ್ರಿಗೇನು ಬುದ್ಧಿನೇ ಇರಲ್ಲ. ಮದುವೆ ಮಾಡಿಕೊಟ್ಬಿಟ್ರೆ ಆ ಮಗು ಏನು ಮಾಡ್ತೈತೆ ಅಲ್ಲಿ ಹೋಗಿ. ಹಂಗಾಗಿ ಇಂಥವೆಲ್ಲ ನನ್ನ ಕಣ್ಣಾರ ಇಡೀ ಕ್ಷೇತ್ರದಲ್ಲಿ ಅನೇಕ ಹಳ್ಳಿಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ನೋಡ್ತೀನಿ. ಹಂಗಾಗಿ ನಿಮ್ಮ ತಂದೆ ತಾಯಿಯಲ್ಲಿ ನನಗೆ ಡಿಸೈಡ್ ಮಾಡಿದ್ರೆ ನೀವು ರಾತ್ರಿ 12 ಗಂಟೆ ಆದ್ರೂ ಕೂಡ ನನಗೆ ಫೋನ್ ಮಾಡಬೇಕು. ಯಾಕಂದ್ರೆ ನೀವು ಓದಲೇಬೇಕು. ನೀವು ಓದಿಲ್ಲ ಅಂದ್ರೆ ನನಗೆ ತೃಪ್ತಿನೇ ಇರಲ್ಲ. ಹಾಗಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಶಾಲೆಗಳು ನಾವು ತಂದಿದ್ದೀವಿ. ಇವತ್ತು ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ ಇರಲಿ, OBC ಲೇಡೀಸ್ ಹಾಸ್ಟೆಲ್ ಇರಲಿ, ಕಾರ್ಮಿಕ ಇಲಾಖೆ ಮೊರಾರ್ಜಿ ದೇಸಾಯಿ ಶಾಲೆ ಇರಲಿ, ಅದೇ ರೀತಿ ಅನೇಕ ಜನ ಇಲ್ಲಿ ನಮಗೆ ಏನು ಮಕ್ಕಳು ಡಿಗ್ರಿ, ಡಿಪ್ಲೊಮೊ ಮತ್ತೊಂದೆಲ್ಲ ಆದಮೇಲೆ ಯಾವುದೂ ಅವ್ರಿಗೇನು ಉದ್ಯೋಗ ಇರಲ್ಲ. ಅಂಥ ಟೈಮ್ನಲ್ಲಿ GTTC ಕಾಲೇಜ್ ಅಂತಂದು ಇವಾಗ ಹರಳಳ್ಳಿ ತಾಂಡದಲ್ಲಿ ಮಾಡ್ತಿದ್ವಿ. ಅಂದರೆ ನಮ್ಮ ಮಕ್ಕಳು ಓದಿದಂಥ ಮಕ್ಕಳು ಇಲ್ಲಿ ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಅದ್ರಗೋಸ್ಕರ ಹೊಸ ಹೊಸ ಕಾಲೇಜುಗಳು, ಹಾಸ್ಟೆಲ್ಗಳು ಇವು ಅನುಕೂಲ ಆಗಲ್ಲ ನಿಟ್ಟಲ್ಲಿ ಇವತ್ತು ಅನೇಕ ಸರ್ಕಾರದಿಂದ ಅನುದಾನ ತಗೊಂಡು ಮಾಡ್ತಿದ್ವಿ. ಹಾಗಾಗಿ ಇದು ಬಹುಶಃ ಈ ಕಾಲೇಜ್ಗೆ 2ನೇ ಬಾರಿ ಅನಿಸ್ತಿದ್ದು ನಾನು ಬರೋಕ್ಕೆ.
ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಇದೊಂದು ವಾರ್ಷಿಕ ಸೆಂಡ್ ಆಫ್ಗೆ. ಹಾಗಾಗಿ ಈ ಕಾರ್ಯಕ್ರಮಗಳು ಅವಾಯ್ಡ್ ಕೂಡ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸಾರ್ಗಳು ಬಂದಾಗ ಎಲ್ಲ ಸರ್ ನಮ್ಮ ಮಕ್ಕಳೇ ಇರೋದು ಹೆಣ್ಮಕ್ಳು ಅವೆಲ್ಲ ಬರ್ಬೇಕಂತಂದು ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ಒಂದು ಕಡೆ ಬೇರೆ ಬೇರೆ ಕಡೆಗೆ ಕಾರ್ಯಕ್ರಮಗಳು ಡೈವರ್ಟ್ ಆಗಿರ್ತಾವೆ. ಆದರೂ ಕೂಡ ನೀವೇನು ಆದರೂ ಸಂಬಂಧ ನಿಮಗೆ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನಿಗೋಸ್ಕರ ಬಂದಿಲ್ಲ. ಹಾಗಾಗಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಬೇಕು, ನೀವು ಖುಷಿಯಾಗಿರ್ಬೇಕು, ನೀವು ನೆಮ್ಮದಿಯಾಗಿರ್ಬೇಕು ಅನ್ನೋದು ಮುಖ್ಯ. ಈ ಎಮ್ ಎಲ್ ಎ ಅಧಿಕಾರಿ ಏನು ಶಾಶ್ವತವಾಗಿ ಯಾರಿಗಿರಲ್ಲ, ಯಾವುದು ಕೂಡ ಯಾರಿಗೆ ಶಾಶ್ವತ ಅಲ್ಲ. ಇರೋದ್ರೆ ಒಳ್ಳೇದು ಕೆಟ್ಟದ್ದು. ನಿಮ್ಮ ಆಲೋಚನೆ ಏನಿರ್ಬೇಕಂದ್ರೆ ಬರೀ ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಹೋಗಲೇಬಾರ್ದು. ನೀವು ಪಾಸಿಟಿವ್ ಅದು ಜಾಸ್ತಿ ನೀವು ಖುಷಿ ಕೊಡಲ್ಲ. ಸತ್ಯ ದಾರಿಯಲ್ಲಿ ಹೋದ್ರೆ, ಧರ್ಮದ ದಾರಿಯಲ್ಲಿ ಹೋದರೆ ಜಾಸ್ತಿ ಖುಷಿ ಕೊಡಲ್ಲ. ನೀವು ಯಾವಾಗ ಕೂಡ ಆಲೋಚನೆ ಬರೀ ಪಾಸಿಟಿವ್ ಇರಬೇಕು, ಅಚೀವ್ಮೆಂಟ್ ಮಾಡಬೇಕು, ಸಾಧನೆ ಮಾಡ್ಬೇಕು ಅನ್ನೋ ಆಲೋಚನೆನೇ ಇರಬೇಕು. ಯಾಕಂದ್ರೆ ಸುಳ್ಳು ಬೇಗ ಇದಾಗಿಬಿಡ್ತೈತಿ, ಅದು ಜಲ್ದಿ ಅಟ್ರಾಕ್ಟಿವ್ ಆಗ್ತೈತಿ, ಸತ್ಯ ಅಟ್ರಾಕ್ಟಿವ್ ಆಗಲ್ಲ. ಹಾಗಾಗಿ ಸತ್ಯದಲ್ಲೇ ಹೋಗ್ಬೇಕು. ನೀವು ನಿಮ್ಮ ಆಲೋಚನೆಗಳು ಹೆಂಗಿರ್ಬೇಕಂದ್ರೆ, ಯಾರನ್ನ ಕಷ್ಟದಲ್ಲಿದ್ದಾರ, ನಮ್ಮ ಕೈಲಾದಂಥ ಏನು ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಜೊತೆಗೆ ನಿಂದ್ರಂಥ ಕೆಲಸ ಆಗಬೇಕು. ಒಬ್ಬರು ಒಂದು ಸ್ವಲ್ಪ ಯಾವುದೋ ಒಂದು ಸಬ್ಜೆಕ್ಟ್ನಾಗ ವೀಕ್ ಇರ್ತಾರ, ಅಂಥದ್ದು ನೋಡಿ ನಗೋದು, ಇದು ಮಾಡೋದು, ಈ ರೀತಿ ಥಿಂಕಿಂಗಲ್ಲಿ ಮಾತ್ರ ಬರಬಾರ್ದು. ಅವ್ರಿಗೆ ಹೆಲ್ಪ್ ಮಾಡಿ ಅವ್ರು ನಮ್ಮ ಹತ್ರ ಕರ್ಕೊಂಬಂತ ಮನೋಭಾವನೆ ಇರಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು. ಬೆಳಗ್ಗೆ ಕೂಡಲೇ ಓದಂಥ ಅಭ್ಯಾಸಗಳು ಇರ್ಬೇಕು ನಮಗೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್ಕು, ವಾಟ್ಸಪ್ ಬಿಟ್ಟರೆ ಬೇರೆ ನಾವು ಏನು ಅವಾಯ್ಡ್ ಮಾಡೋಕ್ಕೆ ಹೋದ್ರೂ ಕೂಡ ಅದಕ್ಕೆ ನಾವು ಅಟ್ರಾಕ್ಟಿವ್ ಆಗಿಬಿಟ್ಟಿವಿ. ಅದನ್ನ ಬಿಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ತಮಗೆ ಒಳ್ಳೆಯ ಭವಿಷ್ಯ ಇದೆ. ತಮ್ಮ ಕೈ ಮುಗಿದು ನಾನು ಹೇಳ್ತೀನಿ, ತಮ್ಮ ತಂದೆ ತಾಯಿಗಳು ಆಸೆ ಏನೈತಿ, ನಿಮ್ಮ ತಂದೆ ತಾಯಿಗಳು ಕಷ್ಟ ಸುಖ ಅನ್ಸತ್ತೆ ತಾವೆಲ್ಲ ನೋಡ್ರಿ. ತಂದೆ ತಾಯಿಗಳು ನಮಗೋಸ್ಕರ ನಾವು ಏನು ಮಾಡ್ತಾರೆ, ಅವ್ರ ವೃತ್ತಿ ಏನು, ಅವ್ರೇನು ಯಾವ ರೀತಿ ಅವರು ಇದಿರ್ತಾರೆ. ಹಂಗಾಗಿ ಆ ತಂದೆ ತಾಯಿಗಳು ಕಷ್ಟ ನೋಡಿಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಏನೋ ಒಂದು ಲೈನ್ ದಾರಿಯಲ್ಲಿ ಬರೋಕ್ಕೆ ಅನುಕೂಲ ಆಗ್ತೈತಿ. ಹಂಗಾಗಿ ನನಗೆ ಭಾಳಷ್ಟು ಖುಷಿ ಆಗ್ತೈತಿ. ನಿಮ್ಗೆ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಕ್ಷೇತ್ರದಾಗ ಆಲ್ಮೋಸ್ಟ್ 90% ಮೊಬೈಲ್ ನಂಬರ್ ಅಂತೂ ನಿಮ್ಮ ಹತ್ರ ಐತಿ. ಆದರೂ ಕೂಡ ಇಲ್ಲಾಂದ್ರೂ ಕೂಡ ನಂಬರ್ ತಗೊಂಡು ನಿಮ್ಗೆ ಏನೇ ಕಷ್ಟ ಸುಖ ಬರಲಿ, ನನಗೆ ಫೋನ್ ಮಾಡಿರಿ, ನಾನು ನಿಮ್ಮ ಜೊತೆ ನಿಂದ್ರಂತ ಕೆಲಸ ಮಾಡ್ತೀನಿ. ಒಂದು ಫಿಲಿಮ್ ಬಂದಿತ್ತು, ಅದು ಕೂಡ ಇವಾಗ ಫಿಲಿಮ್ಗೆ ಹೋಗ್ಬೇಕು, ದಂತಪುರಾಣ ಅಂತ. ನೀವು ಕೂಡ ನೋಡಲೇಬೇಕು ಆ ಫಿಲಿಮ್ ನೋಡಿದ್ರೆ ಜೀವನ ಏನಮ್ಮದು ಗೊತ್ತಾಗ್ತೈತಿ. ಹಾಗಾಗಿ ಬೇರೆ ಕಡೆಗೆ ಹಾಕಿದ್ರು ಅದನ್ನೆಲ್ಲ ನೀವು ಇಲ್ಲಿ ಕಂಪ್ನಿಯಲ್ಲಿ ಹಾಕಲೇಬೇಕು. ಕಂಪ್ನಿ ಎಲ್ಲ ಮಕ್ಕಳು ಆ ಫಿಲಿಮ್ ನೋಡಲೇಬೇಕಂತಂದು ಇಂಟೆನ್ಷನ್ ನಾನೇ ಅವ್ರಿಗೆ ಕರೆದು ಆ ಫಿಲಿಮು ಏನು ಥಿಯೇಟ್ರ್ ಕೊಡಿಸಿ ಫಿಲ್ಮ್ ಹಾಕ್ಸಿದ್ದೀನಿ. ಅದು ನೋಡಿದ್ರೆ ನಿಮ್ಮ ಬಾಲ್ಯ ಜೀವನ ಯಾವ ರೀತಿ ನಾವು ಇದ್ದೀವಿ, ಎಜುಕೇಷನ್ ಅಂದರೆ ಏನು, ಫ್ರೆಂಡ್ಶಿಪ್ ಅಂದರೆ ಏನು, ಅವನ್ನೆಲ್ಲ ಆ ಫಿಲಿಮ್ನಲ್ಲಿ ಭಾಳಷ್ಟು ಅನೇಕ ರಾಜ್ಯ ಪ್ರಶಸ್ತಿ ಕೂಡ ಪಡೆದಿತ್ತು ಆ ಫಿಲಿಮ್ ತಾವೆಲ್ಲ ನೋಡ್ರಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಆ ಸೋಮನಾಥ ಮತ್ತು ಪೇಟೆ ಬಸವೇಶ್ವರಿಗೆ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನಿಮ್ಮ ಕೊನೆವರೆಗೂ ಕೂಡ ಈ ಸಂತೋಷ ಏನೈತಿ, ಆ ಸಂತೋಷ ಅದೇ ರೀತಿ ಇರಲಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀವಿ. ನಿಮ್ಗೆಲ್ಲರಿಗೂ ಒಳ್ಳೆ ಎಷ್ಟ ಕರೀತಾರ, ಅದೇನು ಪ್ರೀತಿ ಗೊತ್ತಿಲ್ಲ. ನಾನು ಬರ್ತಿರ್ತೀನಿ. ನಾನು ಹೇಳೋದಿಷ್ಟೇ, ನಾನು ಯಾವಾಗಲೂ ಈಗ ನನಗೇನು ವಯಸ್ಸು ಕಮ್ಮಿಲ್ಲ. ಈಗ 48 ವರ್ಷ ನನಗೆ. ನನ್ನ ಮಕ್ಕಳು ಇದ್ದಾರೆ, ವಯಸ್ಸಿಗೆ ಬಂದ ಮಕ್ಕಳು. ನಮ್ಮ ತಾಯಿ ತಂದೆ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳನ್ನ ಓದಿಸೋದ ಕಾರಣ ಏನು? ನಮ್ಮ ಹತ್ರ ದುಡ್ಡು ಹೆಚ್ಚದೇವ, ಸುಮ್ಮನೆ ನನ್ನ ಮಕ್ಕಳು ಓದಲಿ ಅಂತಲ್ಲ. ನನ್ನ ಮಕ್ಕಳು ವಿದ್ಯೆ ಬುದ್ಧಿವಂತರ ಆಗಬೇಕು. ನನ್ನ ಮಕ್ಕಳು ಕಾಲ ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು. ಒಳ್ಳೊಳ್ಳೆ IAS ಆಫೀಸರ್ ಆಗಬೇಕು, ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು ಅಂತಂದೇಳಿ ನಿಮ್ಮೆಲ್ಲ ಕಾಲೇಜಿಗೆ ಕಳಿಸ್ತಾರೆ. ನಿಮ್ಮ ಉದ್ದೇಶ 3 ಇರಬೇಕು. ನಾನು ಈ ದೇಶದ ಒಳ್ಳೆ ಮಹಿಳೆ ಆಗಬೇಕು, ತಾಯಿ ತಂದೆಗೆ ಒಳ್ಳೆ ಹೆಸರು ತರಬೇಕು. ನಾನು ಬರೋ ಉದ್ದೇಶ, ನಾನು ಕಾಲೇಜಿಗೆ ಬರೋ ಉದ್ದೇಶ, ನಾನೊಬ್ಬ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ. ಆ ಉದ್ದೇಶ ಇಟ್ಕೊಂಡೆ ತಾಯಿ ತಂದೆಗಳು ಅವ್ರ ಕಷ್ಟ ಏನಿದ್ರು ಸಹ, ಈಗ ನೀವೊಂದು ಜೊತೆ ಬಟ್ಟೆ ಸಾಮಾನ್ಯ 300 ರೂಪಾಯಿ ಮೇಲೆ ಇದಾವೆ. 300 ರೂಪಾಯಿ ಮೇಲೆ ಇದಾವೆ ಬಟ್ಟೆಗಳು. ಆ 300 ರೂಪಾಯಿ ಬಟ್ಟೆ ತರಬೇಕಂದ್ರೆ ತಾಯಿ ತಂದೆಗೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ? ಒಬ್ಬ ಕೂಲಿಗಾರ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆತ 500 ರೂಪಾಯಿ. ನಿಮಗೆ 300 ರೂಪಾಯಿ ಬಟ್ಟೆ ತರಬೇಕಂದ್ರೆ ಆತ 6 ದಿನ ದುಡಿಬೇಕು. ನಿಮ್ಮ ಫೀಸ್ ಕಟ್ಟಬೇಕಂದ್ರೆ 3 ತಿಂಗಳು ದುಡಿಬೇಕು. ಮಕ್ಕಳು ಫೀಸ್ ಕಟ್ಟಬೇಕಂದ್ರೆ 3 ತಿಂಗಳು ದುಡಿಬೇಕು. ಈ ವಯಸ್ಸು ಎಂತದಂದ್ರೆ ಜಿರಾಕ್ಸ್ ಮಿಷಿನ್ ಇದ್ದಂಗೆ ನಿಮ್ಮದು. ನೀವು ಏನು ಜಿರಾಕ್ಸ್ ಹಾಕ್ತಾರೋ ಅದು ನಿಮ್ಮ ಮೈಂಡಲ್ಲಿ ಉಳಿತೈತೆ. ಫಸ್ಟ್ PUC ಸೆಕೆಂಡ್ PUC ದಾಟಿಬಿಟ್ರೆ ಯಾವುದೇ ಬೇರೆ ಕಡೆಗೆ ತಲೆ ಹಾಕ್ಲಾರ್ದಂಗೆ ಫಸ್ಟ್ PUC ಸೆಕೆಂಡ್ PUC ದಾಟಿಬಿಟ್ರೆ ನೀವು ಒಳ್ಳೆ ಎಜುಕೇಟೆಡ್ ಆಗಿಬಿಡ್ತೀರಿ.
ಅವಾಗ ನಿಮ್ಮ ಮೈಂಡ್ ಮೆಚರ್ಡ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಕೆಡಕಿನ ವಿಚಾರಕ್ಕೆ ತಲೆ ಹಾಕಬಾರ್ದು ಮಕ್ಕಳು. ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ತಾಯಿ ಬೆಳಿಗ್ಗೆ ಬೇಗ ಎದ್ದು ನಿಮಗೆ ಡ್ರೆಸ್ ರೆಡಿ ಮಾಡಿ, ಇಸ್ತ್ರಿ ರೆಡಿ ಮಾಡಿ, ಊಟ ರೆಡಿ ಮಾಡಿ, ನೀವು ಸಹ ಹೆಲ್ಪ್ ಮಾಡಿ ತಾಯಿ ತಂದೆಗೆ. ಅವ್ರ ಉದ್ದೇಶ ಸಹ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು IPL ಮಹಿಳೆಯರು ಎರಡು ಸಾರಿ ಗೆದ್ದಿದ್ದಾರೆ, ಪುರುಷರು ಒಂದೇ ಸಾರಿ ಗೆದ್ದಿರೋದು. ಅಂದ್ರೆ ನೀವು ವೆರಿ ಸ್ಟ್ರಾಂಗ್ ಅಂತ. ನೀವು ನೋಡ್ತಾ ಇರ್ತೀರಿ, ವಾಲ್ಮೀಕಿ ಸರ್ಕಾರ ಗಂಡು ಹುಡುಗರೆಲ್ಲ ನಿಂತ್ಕೊಂಡು ಗಾಡಿಗಳಿಗೆ ಕೈ ಮಾಡ್ತಿರ್ತಾರೆ, ಹೆಣ್ಣು ಹುಡುಗರು ಯಾರು ಮಾಡೋಲ್ಲ. ಗಂಡು ಮಕ್ಕಳು ಎಲ್ಲ ಹೋಗೋ ಗಾಡಿಗಳಿಗೆಲ್ಲ ಕೈ ಮಾಡ್ತಿರ್ತಾರೆ, ಟ್ಯಾಕ್ಟ್ರಿ ಕೈ ಮಾಡ್ತಾರೆ. ಹೆಣ್ಣು ಹುಡುಗರು ಸುಮ್ಮನೆ ತಲೆ ಬಗ್ಸ್ಕೊಂಡು ಹೋಗಿದ್ದೆ ಅಂದ್ರೆ ವೆರಿ ಸ್ಟ್ರಾಂಗ್ ಅಂತ. ದಯಮಾಡಿ ನಾನು ನಿಮ್ಗೆ ಒಂದೇ ಮಾತು ಹೇಳೋದು, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಕಂಪ್ನಿ ಹೆಸರು ತರಬೇಕು. ನೀವು ಓದ್ತಿರೋ ಕಾಲೇಜ್ ಹೆಸರೇನು? ಮದರ್ ತೆರೇಸಾಗ ಮೈಕೂದೆಲ್ಲ ಜುಮ್ ಅನ್ನತವ ಅಂತ ಕಾಲೇಜಲ್ಲಿ ಓದ್ತಾ ಇದ್ದೀರಿ ನೀವು. ಆ ತಾಯಿ ಹೆಸರು ಉಳಿಸ್ಬೇಕು, ಈ ಸ್ಕೂಲ್ ಹೆಸರು ಉಳಿಸ್ಬೇಕಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ಹಾಗೂ ವಿವಿಧ ಇಲಾಖೆಯಿಂದ ಆಸೀನರಾಗಿ ವಿವಿಧ ಇಲಾಖೆಯಿಂದ ಬಂದಿರುವಂಥ ಅನೇಕ ಗಣ್ಯಮಾನ್ಯರೇ ಹಾಗೂ ಈ ಕಾಲೇಜಿನ ಪ್ರಾಚಾರ್ಯರೇ, ಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕ ವರ್ಗದವರೇ ಮತ್ತು ಭವ್ಯ ಭಾರತದ ಭವಿಷ್ಯ ನಿರ್ಮಾಣಕ್ಕಾಗಿ ತಮ್ಮ ಜ್ಞಾನಾರ್ಜನೆಯನ್ನು ಅರ್ಜಿಸಿಕೊಂಡು ಈಗ ನಾವು ಪದವೀಧರರು ಎಂದು ಎನಿಸಿಕೊಳ್ಳಲು ಸಜ್ಜಾಗುತ್ತಿರುವ ಪದವಿ ವಿದ್ಯಾರ್ಥಿಗಳೇ ಹಾಗೂ ಈ 2ನೇ ವರ್ಷದ PUCಯನ್ನು ಮುಗಿಸಿ PUC ಎಕ್ಸಾಮ್ಗಳಿಗೆ ತಯಾರಿಯನ್ನ ಒಂದು ಅಸ್ತ್ರವನ್ನ ತಯಾರಿಸಿಕೊಂಡು ಸಜ್ಜಾಗಿರುವಂತ PUC ವಿದ್ಯಾರ್ಥಿಗಳೇ ಹಾಗೂ ನೆರೆದಿರುವಂತ ಸರ್ವರಿಗೂ ವಂದಿಸುತ್ತಾ ಈ ಒಂದು ಕಿವಿ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ. ಏನಪ್ಪಾ ಅಂದ್ರೆ ನಾವು ಶಿಕ್ಷಣವನ್ನ ಅರ್ಜನೆ ಮಾಡಿಕೊಳ್ಳೋದು ಸುಮಾರು 18 ವರ್ಷಗಳ ಕಾಲ ನಾವೇನ್ ಮಾಡ್ತೀವಿ, ನಾವು ಮಕ್ಕಳಾಗಿರ್ತನ್ನ ನಾವು ಏನ್ ಮಾಡ್ತಿದೀವಿ, ಜ್ಞಾನಾರ್ಜನೆಯನ್ನ ಆ ಒಂದು ಸಮಯವನ್ನ ಏನಕ್ಕೆ ಕಳೀತಾ ಇದೀವಿ, ಜ್ಞಾನಾರ್ಜನೆಗಾಗಿ ಕಳಿಬೇಕು. ಅದಕ್ಕೆ ಈಗಿನ ಒಂದು ಕಾಲದಲ್ಲಿ ನಾವು ಏನ್ ಮಾಡ್ತಾ ಇರೋದು, ನಮ್ಮ ಅಪ್ಪನ ಮೊಬೈಲ್, ನಮ್ಮ ಅಣ್ಣನ ಮೊಬೈಲ್, ನಮ್ಮ ತಮ್ಮನ ಮೊಬೈಲ್, ಈ ಒಂದು ಗೀಳಿಗೆ ಹೋಗ್ತಾ ಇದೀವಿ. ದಯಮಾಡಿ ನಾವು ಮುಂದೆ ನಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಾವು ಮೊಬೈಲ್ ನೋಡೋದಿದೆ, ರೀಲ್ಸ್ ಮಾಡೋದಿದೆ, ಇನ್ಸ್ಟಾಗ್ರಾಮ್ ನೋಡೋದಿದೆ, ಟಿಕ್ಟಾಕ್ ಮಾಡೋದಿದೆ, ಟೆಲಿಗ್ರಾಮ್ ನೋಡೋದಿದೆ. ದಯಮಾಡಿ ನಿಮ್ಮ ಒಂದು ಸಾಧನೆಯನ್ನ ನೀವು ನೋಡಬೇಕಾ, ಬೇರೆಯವರಿಗೆ ತೋರಿಸ್ಕೊಡ್ಬೇಕಾ ಅನ್ನೋದಾದ್ರೆ ಇಂದಿನಿಂದಲೇ ನೀವು ಶಪಥ ಮಾಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈಗ ಡಿಗ್ರಿ ಮುಗಿತಪ್ಪ ಅಂತೇಳಿ ನಾವು ಏನಾಗ್ಬೋದು, ಖುಷಿಯಾಗಿರ್ಲಿ ಕಾಲ ಅಲ್ಲ ಇದು. ಯಾಕಂದ್ರೆ ನೀವು ಇಲ್ಲಿ ಸುಮ್ಮನೆ ಕೂತ್ರೆ ನಿಮ್ಮ ಒಂದು ನೌಕರಿಯನ್ನ ಬೇರೆಯವರು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ. ದಯಮಾಡಿ ಈ ಒಂದು ಕಾಂಪಿಟೇಟಿವ್ ನಿಮ್ಮ ಒಂದು ಸಮಯ, ಅತ್ಯಮೂಲ್ಯ ಸಮಯವನ್ನ ನಿಮ್ಮ ಜ್ಞಾನಾರ್ಜನೆಗಾಗಿ ಬಳಸ್ಕೊಳ್ಳಿ ಅಂತ ನಾವು ಒಂದು ಕಿವಿ ಮಾತು ಹೇಳ್ತಾ ಇದ್ದೀವಿ. ಅಮ್ಮವರಿಗೆ ಕೀರ್ತಿ ತರ್ತಕ್ಕಂಥ ನೀವು ಹೆಣ್ಮಕ್ಳಾದ್ರೆ ಅದೇ ಸಂತೋಷ. ಈ ಕಾಲೇಜು ನಿಮ್ಮ ಮಹಿಳೆಯರಿಗೋಸ್ಕರನೇ ಮಾಡಿರ್ತಕ್ಕಂಥ ಒಂದು ಕಾಲೇಜು. ಪ್ರಾರಂಭದಲ್ಲಿ ನಿಮ್ಮ ಬಾಲಕ್ ಸರ್ ಆಡಳಿತ ಮಂಡಳಿಯವರು ನಮ್ಮ ಕಾಲೇಜಿಗೆ ಬಂದು ಹೆಂಗ್ ಮಾಡೋದಕ್ಕೆ ನೀವೆಲ್ಲ ಅದೀರಿ ಅಂದರೆ ನಿಜವಾಗ್ಲೂ ಈ ಕಾಲೇಜು ಎಷ್ಟು ಎಮ್ಮರವಾಗಿ ಬೆಳೆದಿದೆ. ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಎಷ್ಟು ಚೆನ್ನಾಗಿ ಈ ಕಾಲೇಜ್ ಇಷ್ಟು ಬೆಳವಣಿಗೆ ಆಗಿದ್ದು ಅತಿ ಶೀಘ್ರದಲ್ಲಿ ಇಷ್ಟು ಬೆಳೆದತೆ. ಬಹಳಷ್ಟು ಆ ಕಾಲೇಜಿನ ಆಡಳಿತ ಮಂಡಳಿಯವರು ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನೀವೆಲ್ಲರೂ ನಮ್ಮ ಪುರಸಭೆ ಸದಸ್ಯರು ಒಂದು ಮಾತು ಹೋದ್ರೆ ಹೇಳಿದ ನೆನಪೈತೆ ನಿಮಗೆ? ನೀವು ಅಪ್ಪ ಅಮ್ಮನ ಮಾತ್ರ ನೋಯಿಸ್ಬೇಡ್ರಿ. ನಿಮ್ಮ ವಯಸ್ಸು ಭಾಳಷ್ಟು ರಾಂಗ್ ಸ್ಟೆಪ್ನಾಗ ಹಿಡಿದಂಗೆ ತಂದೆ ತಾಯಿಯವರ ಮಾರ್ಗದರ್ಶನದಲ್ಲೇ ನೀವು ನಡಿಬೇಕು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ತಂದೆ ತಾಯಿಯವರ ಆದರ್ಶ ಅವ್ರು ಏನು ಹೇಳ್ತಾರೆ ಅವರ ಆದರ್ಶನ ನೀವು ಪಾಲನೆ ಮಾಡಬೇಕು. ಅವರಿಗೆ ಮನಸ್ಸು ನೋವಾಗ್ದಂಗೆ, ಯಾವುದೇ ಬೇರೆ ರೂಟ್ಗೆ ಹೋಗ್ದಂಗೆ ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡು ನೀವು ತಂದೆ ತಾಯಿಗೆ ಮತ್ತು ನಮ್ಮ ಈ ಕಾಲೇಜಿಗೆ ಉತ್ತಮ ಕೀರ್ತಿ ತಗೊಂಬರ್ತೀರಿ. ಮತ್ತು ನೀವೆಲ್ಲ ಈ ಡಿಗ್ರಿ ಮುಗಿಸ್ತಾರಿದ್ರೆ ನೆಕ್ಸ್ಟ್ ಮಂತ್ ನಾವು BDCC ಬ್ಯಾಂಕ್ ಕಾಲ್ಫರ್ ಮಾಡ್ತೀವಿ. ಎಕ್ಸಾಮ್ ಬರೆದು ಅದ್ರಾಗೆ ನೀವು ಬ್ಯಾಂಕಿಂಗ್ ಕೋಚಿಂಗ್ ತಗೊಂಡ್ರೆ ಫಸ್ಟ್ ಕೋಚಿಂಗ್ ತಗೊಂಡ್ರೆ ನೀವು ಅದರ ಪಾಸ್ ಆಗ್ತೀರಿ. ಇಲ್ಲಿ ಪಾಸ್ ಆಗ್ತಾಗಲ್ಲ. ಬ್ಯಾಂಕಿಂದು ನಾವು ನೆಕ್ಸ್ಟ್ ಮಂತ್ ಕಾಲ್ಫರ್ ಮಾಡ್ತೀವಿ. ಕೋಚಿಂಗ್ ತಗೊಂಡು ನಮ್ಮ ಕಾಲೇಜಿನ ಈ ಕಾಲೇಜಿನಿಂದಲೇ ನೀವೆಲ್ಲ ಹೈಯೆಸ್ಟು ಎಲ್ಲದ್ರಾಗ ಪಾಸ್ ಆಗಿರಿ. ಬ್ಯಾಂಕಿಂಗ್ ಕೋಚಿಂಗ್ನ ಪಾಸಾಗಿ ಎಕ್ಸಾಮ್ನ ಪಾಸಾಗಿ ಅಪಾಯಿಂಟ್ ಆಗಿರಿ ಅಂತೇಳಿ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ಹಾರೈಸಿ